ನಮಸ್ಕಾರ ಎಲ್ರಿಗೂ. ಇವತ್ತಿನ ವಿಡಿಯೋದಲ್ಲಿ ನೀವು ಆಲ್ರೆಡಿ ನೋಡಿರ್ತೀರಾ, ಗರ್ಭಿಣಿ ಸ್ತ್ರೀಯರು ಪ್ರೆಗ್ನೆನ್ಸಿ ಟೈಮ್ನಲ್ಲಿ ಯಾವ್ಯಾವೆಲ್ಲ ಆಹಾರಗಳನ್ನ ಸೇವಿಸಬಾರದು ಅನ್ನೋದನ್ನ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹೌದು, ಗರ್ಭಿಣಿ ಸ್ತ್ರೀಯರು ಕೆಲವೊಂದಷ್ಟು ಆಹಾರಗಳನ್ನ ಸೇವಿಸಬಾರದು ಅಂತ ಹೇಳ್ತೀವಿ. ಪಪ್ಪಾಯ, ನಮಗೆ ಜನರಲ್ ಆಗಿ ಗೊತ್ತಿರೋ ಹಾಗೆ ಪಪ್ಪಾಯ ಸೇವಿಸಬಾರ್ದು ಹಾಗಂತ ಹೇಳ್ತಾರೆ. ಕೆಲವೊಂದ್ಸಲಿ ಯಾವುದು ಪೈನಾಪಲ್ ಸೇವಿಸಬಾರ್ದು ಅಂತ ಹೇಳ್ತಾರೆ. ಸೊ ಯಾಕೆ? ತಮ್ಮ ಹಿರಿಕರು ಹೇಳ್ಕೊಂಬ ತುಂಬಾ ಹೀಟ್ ಆದಂತ ಪದಾರ್ಥಗಳನ್ನ ನಾವು ಪ್ರೆಗ್ನೆನ್ಸಿ ಟೈಮ್ನಲ್ಲಿ ಸೇವಿಸಬಾರ್ದು. ಸೊ ಇವೆಲ್ಲ ನಮಗೆ ಬೇಸಿಕ್ ಗೊತ್ತಿರತ್ತೆ. ಕೆಲವೊಂದು ಸಲ ಕೆಲವ್ರಿಗೂ ಗೊತ್ತಿಲ್ದೇನೂ ಇರಬಹುದು. ಸೊ ಕೆಲವೊಂದು ನಮಗೆ ಗೊತ್ತಿಲ್ದೇನೆ ನಾವು ಎಷ್ಟೊಂದ್ಸಲ ಮಿಸ್ಟೇಕ್ ಮಾಡ್ಕೋತೀವಿ. ಅದು ಯಾವ್ಯಾವ ಆಹಾರಗಳು ಯಾವ್ಯಾವ ರೀತಿ ಸೇವಿಸಬೇಕು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಮೊಟ್ಟೆ ಏನಪ್ಪ ಹೇಳ್ತಿದ್ದಾರೆ ಅನ್ಕೋತಿದ್ದೀರಾ? ಮೊಟ್ಟೆ ತುಂಬಾ ಹೆಲ್ದಿ ಫುಡ್. ಅದೊಂದು ಗಾಡ್ ಗಿಫ್ಟ್ ನಮಗೆ, ಪ್ರೋಟೀನ್ ನ ಕಣಜ ಅದು. ಸೊ ಮೊಟ್ಟೆನ ಪ್ರತಿದಿನ 1 ಅಥವಾ 2 ಗರ್ಭಿಣಿ ಸ್ತ್ರೀಯರು ಸೇವಿಸಬಹುದು. ಯಾವ ರೀತಿ ಸೇವಿಸಬೇಕು ಅನ್ನೋದು ನಮಗೆ ಚೆನ್ನಾಗಿ ಗೊತ್ತಿರಬೇಕು. ಮೊಟ್ಟೆನ ಹಾಫ್ ಬಾಯ್ಲ್ ಮಾಡ್ಕೊಂಡು ತಿನ್ನೋದು, ಎಸ್ಪೆಷಲಿ ಗರ್ಭಿಣಿ ಸ್ತ್ರೀಯರು ಹಾಫ್ ಬಾಯ್ಲ್ ಮಾಡ್ಕೊಂಡು ತಿನ್ನೋದು ಅಥವಾ ಪೂರ್ತಿಯಾಗಿ ಬೇಯಿಸದೆ ಅರ್ಧಂಬರ್ಧ ಬೇಯಿಸಿ ತಿನ್ನೋದು. ಈ ರೀತಿ ಮಾಡೋದ್ರಿಂದ ಗರ್ಭಿಣಿ ಸ್ತ್ರೀಯರ ಆರೋಗ್ಯದ ಮೇಲೆ ಹಾಗೂ ಮಗುವಿನ ಬೆಳವಣಿಗೆ ಮೇಲೆ ಪರಿಣಾಮ ಬೀರುತ್ತೆ. ಯಾವ ರೀತಿ ಅಂತಂದ್ರೆ ಅದರಿಂದ ಸೋಂಕುಗಳಾಗುತ್ತೆ. ಯಾಕಂದ್ರೆ ಅದರಲ್ಲಿ ಸಾಲ್ಮೊನೆಲ್ಲಾ ಅನ್ನೋ ಬ್ಯಾಕ್ಟೀರಿಯಾ ಇರುತ್ತೆ. ಸೊ ನಾವ್ ಯಾವಾಗ ಪೂರ್ತಿ ಮೊಟ್ಟೆನ ಬೇಯಿಸದೆ ಅರ್ಧಂಬರ್ಧ ಬೇಯಿಸಿ ತಿಂತೀವಿ, ಈ ಸಾಲ್ಮೊನೆಲ್ಲಾ ಅನ್ನೋ ಬ್ಯಾಕ್ಟೀರಿಯಾ ಏನ್ ಮಾಡುತ್ತೆ, ಹೊಟ್ಟೆಯಲ್ಲಿ ಕಿರಿಕಿರಿ ಉಂಟು ಮಾಡುತ್ತೆ, ಹೊಟ್ಟೆ ನೋವು ಬರುತ್ತೆ, ಹಾಗೆ ವಾಮಿಟಿಂಗು, ಜ್ವರ ಕೂಡ ಬರುತ್ತೆ. ಈ ರೀತಿ ಎಲ್ಲ ಪ್ರಾಬ್ಲಮ್ಸ್ ನ ಕ್ರಿಯೇಟ್ ಆಗುತ್ತೆ. ಸೊ ಹಾಗಾಗಿ ನಾವು ಪೂರ್ತಿ ಈ ಮೊಟ್ಟೆನ ಬಾಯ್ಲ್ಡ್ ಮಾಡಿ ಕುಕ್ ಮಾಡಿ ತಿನ್ಬೇಕು. ಇದು ಮೊದಲನೇ ಪಾಯಿಂಟ್. ಎರಡನೇದು ಚಿಕನ್ನು ಹಾಗೆ ಮಟನ್ನು. ಸೊ ಇದನ್ನು ಕೂಡ ನಾವು ಅರ್ಧಂಬರ್ಧ ಬೇಯಿಸಿ ತಿನ್ನೋದು. ಈ ರೀತಿ ಮಾಡೋದ್ರಿಂದ ಅದರಲ್ಲಿರುವಂತ ಕೆಲವೊಂದು ಬ್ಯಾಕ್ಟೀರಿಯಾಸ್ ಮಗುವಿನ ಬ್ರೈನ್ ಡೆವಲಪ್ಮೆಂಟ್ ಮೇಲೆ ಹಾಗೆ ನರಮಂಡಲದ ಬೆಳವಣಿಗೆ ಮೇಲೆ ಕುಂಠಿತ ಆಗೋ ರೀತಿ ಮಾಡ್ತವೆ. ಸೊ ಹಾಗಾಗಿ ಮಾಂಸನೂ ಕೂಡ ಪೂರ್ತಿಯಾಗಿ ಕುಕ್ ಮಾಡಿ ತಿನ್ನೋದಕ್ಕೆ ಪ್ರಯತ್ನ ಪಡಿ. ನೆಕ್ಸ್ಟ್ ಬಂದ್ಬಿಟ್ಟು ಮೊಳಕೆ ಕಾಳುಗಳು. ಕೆಲವೊಂದು ಸಲ HB ಎಲ್ಲ ಕಮ್ಮಿ ಇದ್ರೆ ನಾವೇನ್ ಮಾಡ್ತೀವಿ, ಹೆಸರು ಕಾಳು ಅದನ್ನೆಲ್ಲ ನಾವು ಮೊಳಕೆ ಕಟ್ಕೊಂಡು ಹುಳ್ಳಿಕಾಳು ಅದನ್ನೆಲ್ಲ ತಿಂತಾ ಇರ್ತೀವಿ. ಸೊ ಈ ಟೈಮಲ್ಲಿ ಪ್ರೆಗ್ನೆನ್ಸಿ ಟೈಮ್ನಲ್ಲಿ ಅದರಲ್ಲೂ ಕೂಡ ಸೋಂಕುಗಳಾಗುವಂತ ಅಪಾಯಗಳು ಜಾಸ್ತಿ ಇರುತ್ತೆ. ಹಾಗಾಗಿ ನಾವೇನ್ ಮಾಡ್ಬೇಕು, ಹೆಸರು ಕಾಳು ಯಾವುದೇ ನೀವು ಸ್ಪ್ರೌಟ್ಸ್ ಎಲ್ಲ ತಿನ್ನಿ, ಅದು ತುಂಬಾ ಹೆಲ್ದಿ ಫುಡ್. ಯಾವಾಗ ನಾವು ಅದನ್ನ ಪೂರ್ತಿಯಾಗಿ ಕುಕ್ ಮಾಡಿ ತಿನ್ಬೇಕು. ಯಾಕಂತಂದ್ರೆ ಅದರಲ್ಲಿರೋ ಬ್ಯಾಕ್ಟೀರಿಯಾಗಳು ಕೂಡ ಮಗುವಿನ ಬೆಳವಣಿಗೆ ಮೇಲೆ ಹಾಗೆ ನಿಮಗೂ ಕೂಡ ವಾಮಿಟಿಂಗ್ ಆಗೋದು, ಹೊಟ್ಟೆ ನೋವು ಬರೋದು, ಈ ರೀತಿ ಪ್ರಾಬ್ಲಮ್ಗಳನ್ನ ಕ್ರಿಯೇಟ್ ಮಾಡ್ಬಿಡುತ್ತೆ. ಸೊ ಹಾಗಾಗಿ ಎಲ್ಲಾ ಮೊಳಕೆ ಕಾಳುಗಳು ನೀವು ಕುಕ್ ಮಾಡಿ ತಿನ್ನೋದು ಒಳ್ಳೇದು. ನೆಕ್ಸ್ಟ್ ಬಂದು ಅನ್ಪಾಶ್ಚರೈಸ್ಡ್ ಮಿಲ್ಕ್ ಅಂತಂದ್ರೆ ಈಗ ಹಳ್ಳಿ ಸೈಡ್ ಅಲ್ಲಿ ಇರೋಂತವ್ರು ಡೈರಿಯಿಂದ ಫ್ರೆಶ್ ಹಾಲ್ ತರ್ತೀವಿ, ಫ್ರೆಶ್ ಹಾಲ್ ಕುಡಿದು ಬಿಡ್ತೀವಿ ಅಂತ ಅನ್ಕೋತಾ ಇರ್ತಾರೆ. ಸೊ ಅಲ್ಲಿ ಹೈಜಿನಿಕ್ ಇರಲ್ಲ. ಅದರಲ್ಲೂ ಕೂಡ ಕೆಲವೊಂದು ತುಂಬಾ ಅಪಾಯಕಾರಿ ಬ್ಯಾಕ್ಟೀರಿಯಾಗಳು ಇರುತ್ತೆ. ಸೊ ಪಾಶ್ಚರೈಸ್ಡ್ ಮಿಲ್ಕ್ ಅಂತಂದ್ರೆ ಪ್ಯಾಕೆಟ್ ಅಲ್ಲಿ ಸಾಧ್ಯ ಆದಷ್ಟು ಪ್ಯಾಕೆಟ್ ಅಲ್ಲಿ ಬರೋ ಮಿಲ್ಕ್ ಅನ್ನೇ ತಗೊಳಕ್ಕೆ ಟ್ರೈ ಮಾಡಿ. ಯಾಕಂತಂದ್ರೆ ಹಳ್ಳಿ ಕಡೆ ಹೈಜಿನಿಕ್ ಇರಲ್ಲ. ಕೆಲವೊಂದ್ಸಲ ಹಾಲ್ ಕರಿಬೇಕಾದ್ರೆ ಹೈಜಿನಿಕ್ ಮೇಂಟೈನ್ ಮಾಡಲ್ಲ, ಕೈಗಳು ತೊಳೆಯಲ್ಲ, ಬಕೆಟ್ ಇಂದನೋ ಮತ್ತೊಂದು ಕಡೆಯಿಂದನೋ ಏನೋ ಹೈಜಿನಿಕ್ ಇಲ್ಲದೆ ಇರೋದ್ರಿಂದ ಕೆಲವೊಂದು ಬ್ಯಾಕ್ಟೀರಿಯಾಸ್ ಬಂದು ನಮ್ಗೆ ಹೊಟ್ಟೆ ಒಳಗಡೆ ಸೇರ್ಕೊಳ್ಳುತ್ತೆ. ಇದರಿಂದ ಮಗುಗೂ ಪ್ರಾಬ್ಲಮ್ ಆಗುತ್ತೆ, ನಮ್ ಹೆಲ್ತ್ ಕೂಡ ಅಪ್ಸೆಟ್ ಆಗುತ್ತೆ. ಸೊ ಇದನ್ನ ತಪ್ಪಿಸೋದಕ್ಕೆ ನಾವೇನ್ ಮಾಡ್ಬೇಕು, ಪಾಶ್ಚರೈಸ್ಡ್ ಮಿಲ್ಕ್ ನ ತಗೋಬೇಕು. ಕೆಲವೊಂದ್ ಕಡೆ ಅವೈಲಬಲ್ ಇರಲ್ಲ, ಇಲ್ಲ ನಮ್ಮನೇಲೆ ಹಸು ಇದೆ, ಆತರ ಏನಾದ್ರೂ ಇದ್ರೆ ನೀವು ದಯವಿಟ್ಟು ಅದನ್ನ ತುಂಬಾ ಚೆನ್ನಾಗಿ ಕಾಯಿಸಿ, ಸುಮಾರು ಹೊತ್ತು ಕಾಯಿಸ್ಬಿಟ್ಟು ಅದನ್ನ ಕೆಂಪಾಳ ಕಾಯಿಸ್ಬೇಕು ಅಂತಾರೆ. ಸೊ ಕೆಂಪಾಳ ಕಾಯಿಸಿ ಅಂತ ಹಾಲ್ನ ಕುಡೀರಿ. ಸೊ ಇದರಿಂದ ಬ್ಯಾಕ್ಟೀರಿಯಾಗಳು ಎಲ್ಲ ಪೂರ್ತಿಯಾಗಿ ಸತ್ತೋಗ್ಬಿಡ್ತವೆ. ಹಾಗಾಗಿ ಹಾಲು ನಿಮ್ಗೆ ಹೆಲ್ದಿ. ಸೊ ಹಾಲು ಬೆಳಗ್ಗೆ ಮತ್ತೆ ನೈಟು ಈ ರೀತಿ ಕುದಿಸಿ ಚೆನ್ನಾಗಿ ಕಾಯಿಸಿ ಆರಿಸಿ ತಗೊಳ್ಳೋದು ಒಳ್ಳೇದು. ಇನ್ ನೆಕ್ಸ್ಟ್ ಪಾಯಿಂಟ್ ಬಂದು ಹೆಚ್ಚು ಕೆಫೇನ್ ಇರೋ ಆಹಾರಗಳು. ಕೆಲವೊಬ್ರು ಎದ್ದಿದ ತಕ್ಷಣ ನಾವು ಟೀ ಕುಡಿಬೇಕು, ಕಾಫಿ ಕುಡಿಬೇಕು, ಆ ತರದ್ದೆಲ್ಲ ಇರುತ್ತೆ. ಸೊ ದಯವಿಟ್ಟು ಕೇಳೋದೇನು ಅಂತಂದ್ರೆ, ಕಾಫಿ ಟೀ ನಿಮ್ಗೆ ಅಷ್ಟು ಹುಚ್ಚಿದ್ರೆ ದಯವಿಟ್ಟು ಸ್ವಲ್ಪ ತಗೊಳ್ಳಿ. ಆದಷ್ಟು ಹಾಲು ಕುಡಿಯೋಕೆ ಟ್ರೈ ಮಾಡಿ. ಮಗುವಿಗೋಸ್ಕರ ನೀವು ಇದನ್ನ ಮಾಡಲೇಬೇಕು. ಹಾಲ್ನ ತಗೊಳಕ್ ಟ್ರೈ ಮಾಡಿ. ಬೆಳಗ್ಗೆ ಸಂಜೆ ವಿಪರೀತ ಟೀ ಹುಚ್ಚಿರೋರು ಸ್ವಲ್ಪ ತಗೊಳ್ಳಿ. ಇದನ್ನ ಜಾಸ್ತಿ ತಗೊಳ್ಳೋದ್ರಿಂದ ಮಗುವಿನ ಬ್ರೈನ್ ಡೆವಲಪ್ಮೆಂಟ್ ಮೇಲೆ ನೇರವಾಗಿ ಇದು ಹೊಣೆ ಆಗ್ಬಿಡುತ್ತೆ. ಸೊ ಹಂಗಾಗಿ ನೀವೇನ್ ಮಾಡ್ಬೇಕು, ಕಾಫಿ ಟೀನ ಆದಷ್ಟು ಅವಾಯ್ಡ್ ಮಾಡಿ. ಜಾಸ್ತಿ ಕೆಫೆನು ಯಾವ್ದ್ರಲ್ಲಿ ಇರುತ್ತೆ ಗೊತ್ತಾ? ಕಾಫಿ ಟೀ ಕೆಲವೊಂದು ಮೆಡಿಸನಲ್ಗಳಲ್ಲೂ ಇರುತ್ತೆ. ನೆಕ್ಸ್ಟ್ ಕೂಲ್
ಕೂಲ್ ಡ್ರಿಂಕ್ಸು ಅಂಥದಿಂಥದ್ದೆಲ್ಲ ಕುಡಿತಾ ಇರ್ತೀರಲ್ವಾ, ಆ ರೀತಿಯಾದಂಥ ಕೂಲ್ ಡ್ರಿಂಕ್ಸ್ನ ಆದಷ್ಟು ಅವಾಯ್ಡ್ ಮಾಡಿ. ಇದರಲ್ಲಿ ತುಂಬಾ ಕೆಫೇನ್ ಇರೋದ್ರಿಂದ ನಿಮಗೆ ನಿದ್ದೆ ಬರಲ್ಲ, ನಿದ್ರಾ ಸಮಸ್ಯೆ ಬರುತ್ತೆ. ನೆಕ್ಸ್ಟು ನಿಮ್ಗೆ ಜನನ ಮಗು ಹುಟ್ಟಬೇಕಾದ್ರೆ ಬೇರೊಂದು ಏನೇನೋ ಪ್ರಾಬ್ಲಮ್ಸ್ ಬರುತ್ತೆ. ಸೊ ಇದು ಕೂಡ ಒಂದು ನಾವು ಇದ್ ಮಾಡ್ಬೇಕಾದಂತ ತಪ್ಪಿಸ್ಬೇಕಾದಂತ ಆಹಾರ. ನೆಕ್ಸ್ಟ್ ಬಂದು ಮದ್ಯಪಾನ. ಆಲ್ಕೋಹಾಲಿಕ್ ಯಾರಾದ್ರೂ ಇದ್ರೆ ದಯವಿಟ್ಟು ಇದನ್ ಮಾತ್ರ ಖಂಡಿತವಾಗ್ಲೂ ನೀವು ತಗೊಳ್ಳೋಂಗಿಲ್ಲ ಪ್ರೆಗ್ನೆನ್ಸಿ ಟೈಮಲ್ಲಿ. ಯಾಕಂದ್ರೆ ಇದು ಡೈರೆಕ್ಟ್ ಇಂಪ್ಯಾಕ್ಟ್ ಆಗುತ್ತೆ ಮಗುವಿನ ನರಮಂಡಲಕ್ಕೆ ಹಾಗೆ ಮಗುವಿನ ಆರೋಗ್ಯದ ಮೇಲೆ. ಹಾಗಾಗಿ ದಯವಿಟ್ಟು ನೀವೇನಾದ್ರೂ ಆಲ್ಕೋಹಾಲಿಕ್ ಆಗಿದ್ರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಇದನ್ನ ಕಂಪ್ಲೀಟ್ ಆಗಿ ನಿರ್ಬಂಧ ಮಾಡ್ಬಿಡಿ. ಇದು ಮಗುವಿನ ಬೆಳವಣಿಗೆ ಮೇಲೆ ತುಂಬಾ ಪರಿಣಾಮ ಬೀರುತ್ತೆ. ನೆಕ್ಸ್ಟ್ ಬಂದು ಹೆಚ್ಚು ಎಣ್ಣೆ ಇರುವಂತ ಆಹಾರ, ಹೆಚ್ಚು ಎಣ್ಣೆ, ಫಾಸ್ಟ್ ಫುಡ್ ಈ ತರದ ಸೇವನೆ ಎಲ್ಲ ಮಗುವಿಗೆ ತೊಂದರೆ ಆಗ್ಬೋದು, ನಿಮ್ಮ ಆರೋಗ್ಯಕ್ಕೂ ತೊಂದರೆ ಆಗುತ್ತೆ. ಹಾಗಾಗಿ ಈ ಗೋಬಿ, ನೆಕ್ಸ್ಟ್ ಅತಿಯಾಗಿ ಎಣ್ಣೆಲಿ ಕರೆದಿರುವಂತ ಆಹಾರಗಳನ್ನ ಆದಷ್ಟು ಅವಾಯ್ಡ್ ಮಾಡಿ. ಸೊ ಇದರಿಂದ ನಿಮ್ಗೆ ಬಹಳ ಪ್ರಾಬ್ಲಮ್ಸ್ ಆಗುತ್ತೆ. ಹಾಗಾಗಿ ಹೆಚ್ಚು ಜಂಕ್ ಫುಡ್ ಅನ್ನ ಕಮ್ಮಿ ಮಾಡಿ, ಹೆಚ್ಚು ಖಾರ ತಿನ್ನೋದನ್ನ ಕಮ್ಮಿ ಮಾಡಿ. ನೆಕ್ಸ್ಟ್ ಬಂದ್ಬಿಟ್ಟು ಫ್ರೂಟ್ಸು ಮತ್ತೆ ತರಕಾರಿಗಳನ್ನ ತೊಳಿದೇ ತಿನ್ನೋದು, ಅಥವಾ ಸುಮ್ನೆ ಹಿಂಗೆ ಮೇಲ್ ವಾಶ್ ಮಾಡ್ಬಿಟ್ಟು ತಿನ್ನೋದು, ಆ ತರ ತಪ್ಪುಗಳನ್ನ ಮಾಡ್ಬೇಡಿ. ಇವಾಗಂತೂ ಯಾವ ಆಹಾರಗಳನ್ನು ಕೂಡ ಹೈಜಿನಿಕ್ ಆಗಿ ಬೆಳೆಯಲ್ಲ. ಹೈಜಿನಿಕ್ ಆಗಿ ಬೆಳೆಯಲ್ಲ ಅನ್ನೋದಕ್ಕಿಂತ ಔಷಧಿಗಳನ್ನ ಸಿಂಪಡಿಸದೆ ಬೆಳೆಯಕ್ ಸಾಧ್ಯನೇ ಇಲ್ಲ. ಎಲ್ಲ ರೋಗ ಹೊಡಿತವೆ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ, ಎಲ್ಲ ಆಹಾರಗಳನ್ನ ಔಷಧಿಗಳನ್ನ ಸಿಂಪಡಿಸಿ ಸೊ ಕೀಟನಾಶಕಗಳನ್ನ ಹೊಡೆದ್ಬಿಟ್ಟು ಮಾಡಿರ್ತಾರೆ. ಹಾಗಾಗಿ ಫ್ರೂಟ್ಸ್ ಗಳ ಮೇಲೆ ಅದು ಸಿಂಪಡಣೆ ಆಗಿರುತ್ತೆ. ನೀವೇನ್ ಮಾಡ್ತೀರಾ, ಫ್ರೂಟ್ಸ್ ನ ತಗೊಂಡ್ಬರ್ತೀರಾ, ಬರೀ ನೀರಲ್ಲಿ ತೊಳೆದ್ಬಿಟ್ಟು ಸೇವನೆ ಮಾಡ್ತೀರಾ. ಅದರಲ್ಲಿ ತುಂಬಾ ಬ್ಯಾಕ್ಟೀರಿಯಾ ಮತ್ತೆ ವಿಷಪೂರಿತವಾಗಿ ಇರುತ್ತೆ ಹಣ್ಣು. ಮೇಲ್ಗಡೆ ಏನ್ ಲೇಯರ್ ಇರುತ್ತೆ, ನೀವು ಅದನ್ನ ಹೇಗೆ ಸೇವನೆ ಮಾಡಬೇಕು ಅಂತ ನಾನು ಹೇಳ್ತೀನಿ. ಮೊದಲನೇಗೆ ಉಪ್ಪು ಮತ್ತೆ ಸೋಡಾನ ಹಾಕ್ಬಿಟ್ಟು ಚೆನ್ನಾಗಿ ಹಣ್ಣನ್ನ 1 to 2 ಮಿನಿಟ್ಸ್ ಆದ್ರೂ ನೆನ್ಸಿಡಿ. ಫ್ರೂಟ್ಸ್ ಆದ್ರೂ ಆಯ್ತು, ತರಕಾರಿ ಆದ್ರೂ ಆಯ್ತು, ಕಟ್ ಮಾಡ್ದೇನೆ ನೆನ್ಸಿಡಿ. ನೆಕ್ಸ್ಟ್ ಹರಿಯೋ ನೀರಲ್ಲಿ ಅದನ್ನ ಚೆನ್ನಾಗಿ ವಾಶ್ ಮಾಡಿ ಅನಂತರ ಸೇವಿಸಿ. ಇಲ್ಲಾಂದ್ರೆ ಅದ್ರ ಮೇಲೆ ಇರುವಂತ ವಿಷಪೂರಿತ ಅಂಶಗಳು ಏನಾದ್ರೂ ನಿಮಗೆ ಅಥವಾ ಮಗುಗೆ ಪ್ರಾಬ್ಲಮ್ ಕೊಡುವಂತ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಇದನ್ನ ಅವಾಯ್ಡ್ ಮಾಡಿ. ನೆಕ್ಸ್ಟ್ ಹೆಚ್ಚು ಸಕ್ಕರೆ ಹಾಗೆ ಸಾಲ್ಟಿ ಫುಡ್ಗಳನ್ನ ಅವಾಯ್ಡ್ ಮಾಡಿ. ಕೆಲವರು ಚಿಪ್ಸ್ ತಿನ್ಬೇಕು, ಕ್ರೇವಿಂಗ್ಸು, ಸ್ವೀಟ್ ತಿನ್ಬೇಕು, ಆ ತರದ್ದೆಲ್ಲ ಇರುತ್ತೆ. ದಯವಿಟ್ಟು ಕೆಲವ್ರಿಗೆ ಡಯಾಬಿಟಿಸು ಕೆಲವೊಂದ್ಸಲಿ ಪ್ರೆಗ್ನೆಂಟ್ ಅಲ್ಲೇ ಬಂದ್ಬಿಡುತ್ತೆ. ಆಮೇಲೆ ಥೈರಾಯ್ಡ್ ಕೂಡ ಪ್ರೆಗ್ನೆಂಟ್ ಅಲ್ಲಿ ಕೆಲವರಿಗೆ ಕಾಣಿಸ್ಕೊಳ್ಳುತ್ತೆ. ಸೊ ಹಾಗಾಗಿ ಹೆಚ್ಚು ಸಾಲ್ಟಿ ಫುಡ್ ಮತ್ತೆ ತುಂಬಾ ಸ್ವೀಟ್ ಕ್ರೇವಿಂಗ್ಸ್ ಇದ್ರೆ ದಯವಿಟ್ಟು ಇದನ್ನ ಅವಾಯ್ಡ್ ಮಾಡಿ. ಸೊ ಇದು ಕೂಡ ನಿಮ್ಮ ಮಗುವಿನ ಬೆಳವಣಿಗೆ ಮೇಲೆ ಪರಿಣಾಮ ಬೀರುತ್ತೆ. ಹಾಗಾಗಿ ಕೊನೆಯದಾಗಿ ಬಂದ್ಬಿಟ್ಟು ಗರ್ಭಾವಸ್ಥೆಯಲ್ಲಿ ತುಂಬಾ ಆರೋಗ್ಯಕರ ಆಹಾರಗಳನ್ನ ಸೇವಿಸಿ, ಒಳ್ಳೆ ಡಯಟ್ ಪ್ಲಾನ್ ಇಟ್ಕೊಳ್ಳಿ. ಹೆಚ್ಚು ಡ್ರೈ ಫ್ರೂಟ್ಸು, ಅವಕಾಡೋ ಈ ತರದ್ದೆಲ್ಲ ಸೇವನೆ ಮಾಡಿ. ಯಾಕಂದ್ರೆ ಅದು ನಿಮ್ಮ ಮಗುವಿನ ಶಾರ್ಪ್ ಮೈಂಡ್ ಆಗಿ ಮಾಡುತ್ತೆ. ಸೊ ಈ ರೀತಿಯ ಉಪಯುಕ್ತ ಮಾಹಿತಿಗಳಿಗಾಗಿ ನನ್ನನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.